ರು ಎಂಬ ವರ್ಣವನ್ನು ಹೊರತುಪಡಿಸಿ ಕನ್ನಡ ವರ್ಣಗಳ ಸಂಖ್ಯೆ ಎಷ್ಟು? ಅಂದರೆ ರು ಎಂಬ ಅಕ್ಷರವನ್ನು ಬಿಟ್ಟು ಟೋಟಲ್ ಆಗಿ ಕನ್ನಡದಲ್ಲಿ ವರ್ಣಗಳ ಸಂಖ್ಯೆ ಎಷ್ಟು ಅಂದರೆ ಸರಿಯಾದ ಉತ್ತರ 49. ಹಾಗಾದರೆ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು? ಟೋಟಲ್ ಆಗಿ 49. ಎರಡನೇ ಪ್ರಶ್ನೆ, ಊಟೆ ಪದದ ಅರ್ಥ ಏನು? ಊಟೆ ಪದದ ಅರ್ಥ ಸರಿಯಾದ ಉತ್ತರ ಆಪ್ಷನ್ 1 ಬುಗ್ಗೆ, ಅಂದರೆ ನೀರಿನ ಬುಗ್ಗೆ ಅಂತ ಹೇಳ್ತೀವಲ್ಲ ಆ ಥರ, ಚಿಲುಮೆ ಅಂತ ಹೇಳ್ತೀವಲ್ಲ, ಊಟೆ ಅಂದರೆ ಬುಗ್ಗೆ, ಚಿಲುಮೆ ಅಂತ ಆಗತ್ತೆ. ಓಕೆ, ನೆಕ್ಸ್ಟು ಮೂರನೇ ಪ್ರಶ್ನೆ, ವೀಣೆ ಬಾರಿಸುವವನು. ವೀಣೆ ಬಾರಿಸುವವನನ್ನು ಏನಂತ ಹೇಳ್ತೀವಿ ಅಂದರೆ ವೀಣಾವಾದನ, ವೀಣಾವಾದನ ಅಂತ ಹೇಳ್ತೀವಿ. ಓಕೆ, ಈಜುಗಾರನನ್ನು ಈಜು ಮಾಡುವನನ್ನು ಈಜುಗಾರ. ಓಕೆ, ಈ ಥರ ವೀಣೆ ಬಾರಿಸುವವನನ್ನು ಏನು ಅಂತ ಹೇಳ್ತೀವಿ? ವೀಣಾವಾದನ ಅಂತ ನಾವು ಹೇಳ್ತೀವಿ. ಓಕೆ, ವೀಣಾವಾದನ, ವೈಣಿಕ, ವೀಣೆ ನುಡಿಸುವವನು ಎಲ್ಲವೂ. ಸೊ ಸರಿಯಾದ ಉತ್ತರ ಏನಂದರೆ ವೈಣಿಕ, ವೀಣೆ ಬಾರಿಸುವವನು ವೈಣಿಕ. ವೀಣಾವಾದನ ಅಂದರೆ ಅದು ಸ್ವಲ್ಪ ರಾಂಗ್ ಆಗುತ್ತೆ. ಸರಿಯಾದ ಉತ್ತರ ವೈಣಿಕ ಅಂತ ಹೇಳುತ್ತೇವೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ನಾಮಾರ್ಧ ಎಂದರೆ ಏನು? ನಾಮಾರ್ಧ ಎಂದರೆ ಸರಿಯಾದ ಉತ್ತರ ಅಂಜುಬುರುಕ ಅಂತ ಹೇಳ್ತೀವಿ. ನೀನು ನಾಮಾರ್ಧ ಮಾಡ್ತಾ ಇದೆಯಾ, ನೀನು ನಾಮಾರ್ಧ ಥರ ಬಿಹೇವ್ ಮಾಡ್ತಾ ಇದೆಯಾ ಅಂದರೆ ಅಂಜುಬುರುಕ ಅಂತ ಹೇಳ್ತೀವಿ. ಶಿಖಂಡಿನಿ, ನಿರ್ಜಜ್ಜ, ನಪುಂಸಕ ಅಲ್ಲ. ನಾಮಾರ್ಧ ಎಂದರೆ ಅಂಜುಬುರುಕ ಅಂತ ಅರ್ಥ ಆಗುತ್ತೆ. ಅನುಸ್ವಾರ ವಿಸರ್ಗ ಹೀಗೆ ಕರೆಯುತ್ತಾರೆ. ಅನುಸ್ವಾರ ಅಂ, ವಿಸರ್ಗ ಆಹ. ಈ ಎರಡೂ ಅಕ್ಷರಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಸರಿಯಾದ ಉತ್ತರ 1 ಯೋಗವಾಹಗಳು ಅಂತ ಹೇಳ್ತೀವಿ. ಯೋಗವಾಹಕಗಳು ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ದ್ವಿರುಕ್ತಿ ಪದವಿದು. ದ್ವಿರುಕ್ತಿ ಅಂದರೆ ಕ್ರಿಮಿಕೀಟ, ದೊಡ್ಡ ದೊಡ್ಡ, ಹಗಲಿರುಳು, ಸುಖ ದುಃಖ. ಓಕೆ, ದ್ವಿರುಕ್ತಿ ಅಂದರೆ ಒಂದೇ ಪದ 2 ಸಲ ರಿಪೀಟ್ ಆಗುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ದ್ವಿರುಕ್ತಿ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ, ಇಲ್ಲಿ ನೋಡಿ ಒಂದೇ ಪದ ಸೇಮ್ ಇದೆ ಆದರೆ 2 ಸಾರಿ ರಿಪೀಟ್ ಆಗಿದೆ. ಸೊ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ. ಸರಿಯಾದ ಉತ್ತರ ದೊಡ್ಡ ದೊಡ್ಡ ಅಂತ ನಾವು ಹೇಳ್ತೀವಿ. ನೆಕ್ಸ್ಟು, ಆಗಮ ಸಂಧಿಗೆ ಉದಾಹರಣೆಯಾಗಿರೋ ಪದ ಯಾವುದು? ಇದರಲ್ಲಿ ಆಗಮ ಸಂಧಿಗೆ ಉದಾಹರಣೆ ಯಾವುದಂದರೆ ಕಾಶಿಯಲ್ಲಿ, ಕಾಶಿ ಪ್ಲಸ್ ಅಲ್ಲಿ, ಕಾಶಿಯಲ್ಲಿ ಅಂತ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಆಗಮ ಆಗಿದೆ. ಸೊ ಇದಕ್ಕೆ ಉದಾಹರಣೆ, ಆಗಮ ಸಂಧಿಗೆ ಉದಾಹರಣೆ ಯಾವುದಂದರೆ ಏನಂದರೆ ಕಾಶಿಯಲ್ಲಿ ಅಂತ ಆಗುತ್ತೆ. ಓಕೆನಾ. ನೆಕ್ಸ್ಟು, ಬಾಂದಳದಲ್ಲಿ ಪದದಲ್ಲಿರುವ ವಿಭಕ್ತಿ ಪದ ಯಾವುದು? ಬಾಂದಳದಲ್ಲಿ ಲಿ. ಸೊ ಸಪ್ತಮಿ, ಸಪ್ತಮಿ ಅಲ್ಲಿ, ಇಲ್ಲಿ ಅಂತ ಆಗುತ್ತೆ. ಬಾಂದಳದಲ್ಲಿ ಸರಿಯಾದ ಉತ್ತರ ಯಾವ ವಿಭಕ್ತಿ ಪ್ರತ್ಯಯ ಅಂತಂದರೆ ಸಪ್ತಮಿ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಲೋಪಸಂಧಿಗೆ ಉದಾಹರಣೆಯಾಗಿರೋ ಪದ ಯಾವುದು? ಲೋಪಸಂಧಿಗೆ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಅಕ್ಷರ ಲೋಪ ಆಗಿಬಿಡುತ್ತೆ. ಲೋಪಸಂಧಿಗೆ ಉದಾಹರಣೆಯಾಗಿರೋ ಪದ ಯಾವುದಂದರೆ ಮಾತಿಲ್ಲ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ ಅಂತ ಆಗುತ್ತೆ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದರೆ ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಏನಾಗುತ್ತೆ ಲೋಪ ಆಗುತ್ತೆ. ಸೊ ಲೋಪಸಂಧಿಗೆ ಉದಾಹರಣೆ ಯಾವುದಂದರೆ ಮಾತಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟು, ಬಾಂದಾಳ ಪದದ ಅರ್ಥ ಏನು? ಬಾಂದಾಳ ಪದದ ಅರ್ಥ ಆಕಾಶ. ಸೊ ತಾವರೆ ಅಂದರೆ ಹೂವು, ದುಡಿಮೆ ಅಂದರೆ ಶ್ರಮ, ಗುರುತು ಅಂದರೆ ಗುರುತಿಸೋದು ಅಂತ ಆಗುತ್ತೆ. ಬಟ್ ಬಾಂದಳ ಅಂದರೆ ಆಕಾಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧ ಸಾರಿದಳು. ಇಲ್ಲಿ ಯುದ್ಧ ಸಾರಿದಳು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಯುದ್ಧ ಸಾರಿದಳು ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಅಂದರೆ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಯುದ್ಧ ಸಾರಿದಳು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನೋಡಿ, ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು, ಕೋಪ ಪ್ಲಸ್ ಕೊಂಡು, ಕೋಪಗೊಂಡು, ಕೋಪಗೊಂಡು ಇಲ್ಲಿ ಏನಾಗುತ್ತೆ ಅಂದರೆ ಆದೇಶ ಸಂಧಿ ಆಗುತ್ತೆ. ಓಕೆನಾ. ನೆಕ್ಸ್ಟು, ಇದು ಏನಂದರೆ ಇಷ್ಟು ಕನ್ನಡ ವ್ಯಾಕರಣದ ಬಗ್ಗೆ.